ಅಕ್ವೇಡ ಅಂತ ಹೇಳಿ ಅಕ್ವೇಡದವರು ನಮ್ಮ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಅಧಿಕಾರಿಗಳು ಅವ್ರ ಜೊತೆಗೆ ಒಂದು ಡಿಸ್ಕಷನ್ ಮಾಡಿ ಅಕ್ವೇಡದವರು ತರಿಸಿ ಅವ್ರ ಮುಖಾಂತರ ನಮ್ಮ ಒಳ್ಳೆ ವೆರೈಟಿ ನಿಂಬೆ ಬೆಳೆದ್ರೆ ರಫ್ತು ಮಾಡ್ಲಿಕ್ಕೆ ಒಂದು ಚಿಂತನೆ ಮಾಡಿಸಲು ಒಂದು ಸಭೆ ಮಾಡಿದ್ದೀವಿ. ಕೆಲವು ಆಯ್ದ ರೈತರು ಬಂದಿದ್ರು, ಇನ್ನೂ ಬೇರೆ ಬೇರೆ ಪ್ರಮಾಣದ ರೈತರು ಬಂದಿಲ್ಲ. ಅವ್ರು ಇನ್ನೊಂದು ಕರೆಸಿದ್ರು. ಆ ವಿಧಾನ ಅನುಸರಿಸತಕ್ಕಂಥ ಪ್ರಯತ್ನ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಲಿಕ್ಕಂತಾರೆ, ನಿಂಬೆ ಅಭಿವೃದ್ಧಿ ಮಂಡಳಿಯವರು ಮಾಡ್ಲಿಕ್ಕಂತಾರೆ. ಕಾರಣ ಏನಂದ್ರೆ ಅದು ರಫ್ತು ಆದ್ರೆ ಒಂದು ನಿವೇಶಕರಿಗೆ ಅಲ್ಲಿ ವೆಜಿಟೇಬಲ್ಸ್ ಮತ್ತು ಇಂಥವು ಏನು ಡ್ಯೂರಬಿಲಿಟಿ ಇರ್ಲಾರ್ದಂತ ಬೆಳೆಗಳನ್ನ ರಫ್ತನ್ನ ಯಾವ ರೀತಿ ನಿರ್ಣಯ ಮಾಡ್ತಾರೆ ಬೇರೆ ಬೇರೆ ದೇಶದಾಗ ಒಂದನ್ನ ಗಮನಿಸಿದ್ರೆ ಇವು ಎಲ್ಲಿ ಅಷ್ಟು ಸಕ್ಸಸ್ ಆಗಿಲ್ಲ. ಕಾರಣ ಏನಂದ್ರೆ ಲಾಂಗ್ ಡ್ಯೂರಬಿಲಿಟಿ ಇಲ್ಲ. ನಿಂಬಿ 2-3 ದಿನದಾಗ ಅದು ತನ್ನ ಇದು ಪಡ್ಕೊಂಡು ನೀವು ಬೇರೆ ದ್ರಾಕ್ಷಿ ಅದನ್ನ ಮನುಪಿ ಮಾಡಿದ್ರೆ ಅಂದ್ರೆ 1 ವರ್ಷ ಬರ್ತದೆ, 2 ವರ್ಷ. ಬೇರೆ ಬೇರೆ ಪದಾರ್ಥಗಳು ಲಾಂಗ್ಲಿ ಬಿದ್ದು ಬೇರೆ. ಈ ಮಲ್ಲಿಗೆ ಹೂವು GI ಟ್ಯಾಗ್ ಸಿಗ್ತದೆ. ಮಲ್ಲಿಗೆ ಹೂವು ಎಷ್ಟು ತಾಸು ಇರ್ತದೆ? ಒಂದು ಹೂವಿನ ಆಯುಷ್ಯ ಎಷ್ಟು ತಾಸ? ಈಗ ಗುಲಾಬಿ ಹೂವು ಅಲ್ಲ, ಚೆಂಡು ಹೂವು ಅಲ್ಲ. ನಮ್ಮಲ್ಲಿ ಚೆಂಡು ಹೂವು ಬೆಳಿತೀವಿ. ಈ ಕಡಿಮೆ ನಮ್ಮ ಚೆಂಡು ಹೂವು ಈ ದೀಪಾವಳಿ ಸಮಯದಾಗ ಬೆಳಿತೀವಿ. ಸೊ ನಮ್ಮೊಂದು ನಾವು ಉಪಯೋಗಿಸ್ಬೇಕು. ನಾವೆಲ್ಲರೂ ಏನ್ ಮಾಡ್ತೀವಿ, ಎಲ್ಲಿದೋ ಚಲೋ ಬೇರೆ ಹೂವಿನ ಬರ್ತೀವಿ. ನಮ್ಮ ಭಾಗದ ಚೆಂಡು ಹೂವು ಬೆಳಿತಾರ, ಚೆಂಡು ಹೂವೇ ಹಾಕೋದು ಕಲಿಬೇಕು. ನಂಗೆ ಇವತ್ತು ಖುಷಿ ಆಯ್ತು. ಚೆಂಡು ಹೂವಿನವ್ರ ಮುಖಾಂತರ ಇಲ್ಲಿ ಇವತ್ತು ಎಲ್ಲರೂ ಹೂವಿನ ಹಾಕ್ತೀವಿ. ಯಾವ್ದು ಬೆಳೆ ನಾವು ಬೆಳಿತೀವಿ ಅದು ಪ್ರೋತ್ಸಾಹ ಇರೋದು. ನಾವು ಓದುತ್ತಿರೋ ಸಹಿತ ನಮ್ಮ ಪದಾರ್ಥ ಹೇಳ್ತೀವಿ, ನಾವ್ ಬೆಳಿತೀವಲ್ಲ ಅದು ಗಂಚಿಗೂ ನಾವು ಮಾಡ್ಬೇಕು. ಅವಾಗ ಅದಕ್ಕೆ ರೇಟು ಬರ್ತದೆ, ಇನ್ನೊಬ್ರಿಗೆ ಪ್ರೇರಣೆನೂ ಆಗ್ತದೆ.